ನೋಡಿ, ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಿತ್ತಾಟ ಏನು ನಡೀತಾ ಇದೆ ಅಂತ ಇಡೀ ರಾಜ್ಯದ ಜನಕ್ಕೆ ಗೊತ್ತು. ಆದರೆ ಯಾರೋ ಕೆಲವೊಂದು ಕಿಡಿಗೇಡಿಗಳು 2019ರಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾದ ವಿಡಿಯೋವೊಂದನ್ನು ಇಟ್ಕೊಂಡು ಈಗ ಅದನ್ನು ವೈರಲ್ ಮಾಡ್ತಾ ಇದ್ದಾರೆ. ಪ್ರಸ್ತುತ ಸನ್ನಿವೇಶಕ್ಕೆ ತಾಳೆಯಾಗುತ್ತೆ ಅಂತ. ಆದರೆ ಪಬ್ಲಿಕ್ ಟಿವಿ ಕೊಡ್ತಾ ಇರ್ತಕ್ಕಂಥ ಕ್ಲಾರಿಟಿ ಏನು, ಒಂದು ಸರ್ತಿ ಅದನ್ನು ನಾವೀಗ ನೋಡ್ಬೋಣ. ಹಳೆ ವಿಡಿಯೋ ವೈರಲ್, ಕಿಡಿಗೇಡಿಗಳ ಕೃತ್ಯ. ಕಾಂಗ್ರೆಸ್ನಲ್ಲಿ ಆಗುತ್ತಿರುವ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳಿಗೆ ಥಳುಕು ಹಾಕಿ ಪಬ್ಲಿಕ್ ಟಿವಿಯ ಹಳೆ ವಿಡಿಯೋವೊಂದನ್ನು ಕಿಡಿಗೇಡಿಗಳು ವೈರಲ್ ಮಾಡುತ್ತಿದ್ದಾರೆ. 2019ರ ರಾಜಕೀಯ ಸನ್ನಿವೇಶಕ್ಕೆ ಸಂಬಂಧಪಟ್ಟ ಸುದ್ದಿಯ ವಿಡಿಯೋವೊಂದನ್ನು ವೈರಲ್ ಮಾಡುತ್ತಿದ್ದು, ಈಗಿನ ರಾಜಕೀಯ ಸನ್ನಿವೇಶಕ್ಕೂ ಹಳೆಯ ವಿಡಿಯೋ ತುಣುಕಿಗೂ ಯಾವುದೇ ಸಂಬಂಧ ಇಲ್ಲ. ಡಿಸೆಂಬರ್ 28, 2019ರ ಸುದ್ದಿಯನ್ನು ಈಗ ವೈರಲ್ ಮಾಡಿ ಇಂದಿನ ರಾಜಕೀಯ ಸನ್ನಿವೇಶಕ್ಕೆ ಕಿಡಿಗೇಡಿಗಳು ಲಿಂಕ್ ಮಾಡುತ್ತಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಪಬ್ಲಿಕ್ ಟಿವಿ ಕಾನೂನು ರೀತಿಯ ಕ್ರಮಕ್ಕೆ ಮುಂದಾಗುತ್ತಿದೆ. 2019 ಡಿಸೆಂಬರ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಕಂಡಿತ್ತು. ಇದರಿಂದ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಸಿಎಲ್ಪಿ ನಾಯಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದರು. ಈ ಸುದ್ದಿಯ 6 ವರ್ಷಗಳ ಹಿಂದಿನ ವಿಡಿಯೋ ತುಣುಕನ್ನು ಇಂದಿನ ರಾಜಕೀಯ ಸನ್ನಿವೇಶಕ್ಕೆ ಲಿಂಕ್ ಮಾಡಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗುತ್ತಿದೆ. ಇದು ಕಿಡಿಗೇಡಿಗಳ ಕೃತ್ಯ ಅಂತ ಪಬ್ಲಿಕ್ ಟಿವಿ ಸ್ಪಷ್ಟಪಡಿಸುತ್ತದೆ ಮತ್ತು ಸಿಎಂ ಕಚೇರಿ ಗಮನಕ್ಕೂ ತರಲಾಗಿದೆ. ಸಂಬಂಧವಿಲ್ಲದ ಹಳೆಯ ವಿಡಿಯೋ ಬಳಸಿಕೊಂಡು ನಡೆಯುತ್ತಿರುವ ಈ ಷಡ್ಯಂತ್ರಕ್ಕೆ ಪಬ್ಲಿಕ್ ಟಿವಿ ಆಸ್ಪದ ಕೊಡುವುದಿಲ್ಲ. ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಹಳೆ ವಿಡಿಯೋ ವೈರಲ್, ಕಿಡಿಗೇಡಿಗಳ ಕೃತ್ಯ. ಕಾಂಗ್ರೆಸ್ನಲ್ಲಿ ಆಗುತ್ತಿರುವ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳಿಗೆ ಥಳುಕು ಹಾಕಿ ಪಬ್ಲಿಕ್ ಟಿವಿಯ ಹಳೆ ವಿಡಿಯೋವೊಂದನ್ನು ಕಿಡಿಗೇಡಿಗಳು ವೈರಲ್ ಮಾಡುತ್ತಿದ್ದಾರೆ. 2019ರ ರಾಜಕೀಯ ಸನ್ನಿವೇಶಕ್ಕೆ ಸಂಬಂಧಪಟ್ಟ ಸುದ್ದಿಯ ವಿಡಿಯೋವೊಂದನ್ನು ವೈರಲ್ ಮಾಡುತ್ತಿದ್ದು, ಈಗಿನ ರಾಜಕೀಯ ಸನ್ನಿವೇಶಕ್ಕೂ ಹಳೆಯ ವಿಡಿಯೋ ತುಣುಕಿಗೂ ಯಾವುದೇ ಸಂಬಂಧ ಇಲ್ಲ. ಡಿಸೆಂಬರ್ 28, 2019ರ ಸುದ್ದಿಯನ್ನು ಈಗ ವೈರಲ್ ಮಾಡಿ ಇಂದಿನ ರಾಜಕೀಯ ಸನ್ನಿವೇಶಕ್ಕೆ ಕಿಡಿಗೇಡಿಗಳು ಲಿಂಕ್ ಮಾಡುತ್ತಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಪಬ್ಲಿಕ್ ಟಿವಿ ಕಾನೂನು ರೀತಿಯ ಕ್ರಮಕ್ಕೆ ಮುಂದಾಗುತ್ತಿದೆ. 2019 ಡಿಸೆಂಬರ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಕಂಡಿತ್ತು. ಇದರಿಂದ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಸಿಎಲ್ಪಿ ನಾಯಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದರು. ಈ ಸುದ್ದಿಯ 6 ವರ್ಷಗಳ ಹಿಂದಿನ ವಿಡಿಯೋ ತುಣುಕನ್ನು ಇಂದಿನ ರಾಜಕೀಯ ಸನ್ನಿವೇಶಕ್ಕೆ ಲಿಂಕ್ ಮಾಡಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗುತ್ತಿದೆ. ಇದು ಕಿಡಿಗೇಡಿಗಳ ಕೃತ್ಯ ಅಂತ ಪಬ್ಲಿಕ್ ಟಿವಿ ಸ್ಪಷ್ಟಪಡಿಸುತ್ತದೆ ಮತ್ತು ಸಿಎಂ ಕಚೇರಿ ಗಮನಕ್ಕೂ ತರಲಾಗಿದೆ. ಸಂಬಂಧವಿಲ್ಲದ ಹಳೆಯ ವಿಡಿಯೋ ಬಳಸಿಕೊಂಡು ನಡೆಯುತ್ತಿರುವ ಈ ಷಡ್ಯಂತ್ರಕ್ಕೆ ಪಬ್ಲಿಕ್ ಟಿವಿ ಆಸ್ಪದ ಕೊಡುವುದಿಲ್ಲ. ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ರೈಟ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಪಷ್ಟನೆಯನ್ನು ಪಡೆಯೋಣ, ಕ್ಲಾರಿಟಿಯನ್ನು ಪಡೆಯೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ನೋಡಿ, ಯಾವುದೋ ಸಂದರ್ಭದ ವಿಡಿಯೋಗಳನ್ನು ಕಿಡಿಗೇಡಿಗಳು ಈಗ ಬಳಸ್ಕೊಂಡು ಯಾವ ರೀತಿ ಪಬ್ಲಿಸಿಟಿಯನ್ನು ತಗೋತಾ ಇದ್ದಾರೆ, ಇವ್ರ ಉದ್ದೇಶ ಏನು, ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಸಂಸ್ಥೆಯ ವತಿಯಿಂದ ರಾಜ್ಯದ ಜನರಿಗೆ ಕೊಡಬಹುದಾದಂತಹ ಕ್ಲಾರಿಟಿ ಏನು ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಇದು ಹಳೆ ವಿಡಿಯೋ, ಅದು ಸ್ಪಷ್ಟ. ಅದಕ್ಕೆ ಎಲ್ಲಾ ರೀತಿಯ ಒಂದು ಸೂಕ್ತ ದಾಖಲೆಗಳು ಕೂಡ ಆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೇ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು 15 ಉಪಚುನಾವಣೆಗಳು 2019ರ ಸಂದರ್ಭದಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ ಡಿಸೆಂಬರ್ ಮೊದಲ ವಾರದಲ್ಲಿ ಆ ಒಂದು ರಿಸಲ್ಟ್ ಕೂಡ ಬಂದಿತ್ತು. ಆಗ ಕೆಪಿಸಿಸಿ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಮತ್ತು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸೋಲಿನ ಹೊಣೆಯನ್ನ ಹೊತ್ತು ನಾನು ರಾಜೀನಾಮೆಯನ್ನ ಸಿಎಲ್ಪಿ ಸ್ಥಾನಕ್ಕೆ ಕೊಡ್ತೇನೆ ಅಂತ ಬಹಿರಂಗವಾಗಿ ಹೇಳಿದ್ರು. ಅದಾದ ನಂತರ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನ ಅವತ್ತಿನ ಒಂದು ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಪಬ್ಲಿಕ್ ಟಿವಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅದು 2019 ಡಿಸೆಂಬರ್ನಲ್ಲಿ ಬಂದಿರತಕ್ಕಂಥ 28ರ ವಿಡಿಯೋ, ಆ ಪಬ್ಲಿಕ್ ಟಿವಿಯ ವಿಡಿಯೋ. ಅದಕ್ಕೂ ಮುನ್ನ ಮೊದಲ ವಾರದಲ್ಲಿ ಈ ಎಲ್ಲಾ ಬೆಳವಣಿಗೆಗಳು ಕೂಡ ನಡೆದಿತ್ತು. ಆದ್ರೆ ಈಗ ಅದೇ ವಿಡಿಯೋನ ಬಳಸ್ಕೊಂಡು ಇವತ್ತಿನ ರಾಜಕೀಯ ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಹಾಗಾಗಿ ಸ್ಪಷ್ಟವಾಗಿ ಕಿಡಿಗೇಡಿಗಳಿಗೂ ಕೂಡ ಒಂದ್ ರೀತಿಯಲ್ಲಿ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೀವಿ. ಈಗಾಗಲೇ ಅದಕ್ಕೆ ಕಾನೂನು ರೀತಿಯ ಕ್ರಮ ಜರುಗಿಸೋದಕ್ಕೆ ಪಬ್ಲಿಕ್ ಟಿವಿ ಈಗಾಗಲೇ ಪ್ರಕ್ರಿಯೆಯನ್ನು ಕೂಡ ಮುಂದುವರಿಸಿದೆ. ಜೊತೆಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲೂ ಕೂಡ ಆ ಒಂದು ಕಿಡಿಗೇಡಿಗಳ ವೈರಲ್ ಏನ್ ಮಾಡ್ತಾ ಇದ್ದಾರೆ ಅದರ ವಿರುದ್ಧವೂ ಕೂಡ ದೂರನ್ನ ಅಧಿಕೃತವಾಗಿ ದಾಖಲಿಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅವರ ಅನುಕೂಲಕ್ಕೆ ತಕ್ಕಂತೆ ಈಗಿನ ರಾಜಕೀಯ ಪರಿಸ್ಥಿತಿ ಏನಿದೆ ಕಾಂಗ್ರೆಸ್ನ ಒಳಗಡೆ ಅದನ್ನ ಒಂದ್ ರೀತಿಯಲ್ಲಿ ಬಳಸ್ಕೊಂಡು ಯಾರಿಗೋ ಅನುಕೂಲನೋ ಅಥವಾ ಯಾರಿಗೋ ವಿರುದ್ಧನೋ ಒಂದ್ ರೀತಿಯಲ್ಲಿ ಷಡ್ಯಂತ್ರದ ಭಾಗವಾಗಿ ಈ ಒಂದು ವಿಡಿಯೋನ ಬಳಸ್ತಾ ಇದ್ದಾರೆ. ಹಾಗಾಗಿ ಈ ರಾಜಕೀಯ ಷಡ್ಯಂತ್ರಗಳಿಗೆ ಮಾಧ್ಯಮ ತನ್ನ ಜವಾಬ್ದಾರಿಯನ್ನ
ಒಂದು ರೀತಿಯಲ್ಲಿ ಮುಂದಿಟ್ಟುಕೊಂಡು ಯಾವುದೇ ರೀತಿಯ ಆಸ್ಪದ ಕೊಡೋದಿಲ್ಲ. ಹಾಗಾಗಿ ರಾಜಕೀಯ ಅವ್ರು ಏನೇ ಇದ್ರು ಕೂಡ ಅವರ ಪಕ್ಷದೊಳಗಡೆ ಅವರು ಏನೇ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ನಮ್ಮ ಸಂಸ್ಥೆ ಈ ಒಂದು ಷಡ್ಯಂತ್ರಗಳಿಗೆ ಆಸ್ಪದ ಕೊಡೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಸಂದೇಶವನ್ನ ಕಳಿಸ್ತಾ ಇದ್ದೇವೆ. ಹಾಗಾಗಿ ಕಾನೂನು ರೀತಿಯ ಕ್ರಮವನ್ನ ತೆಗೆದುಕೊಂಡಿರುತ್ತೆ ಸಂಸ್ಥೆ. ಇದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸಂಬಂಧಪಟ್ಟ ಪೊಲೀಸ್ ಠಾಣೆಗೂ ಕೂಡ ದೂರು ದಾಖಲಿಸಕ್ಕೆ ಮುಂದಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್. ನಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಯಾರೋ ಕಿಡಿಗೇಡಿಗಳು ಮಾಡೋ ಕೆಲಸ ಇಲ್ಲ. ಅವತ್ತಿನ ವಿಡಿಯೋನ ಈಗ ವೈರಲ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಲಿ ಪ್ರಸಾರ ಆಗಿಬಿಟ್ಟಿದೆ ಅಂತ. ಹೌದು, ಆಗಿತ್ತು, ಈಗಲ್ಲ, 2019ರಲ್ಲಿ. ಅದನ್ನು ರಾಜ್ಯದ ಜನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈಗ ಪ್ರಸಾರ ಆಗಿರೋದಲ್ಲ ಅದು.